ಸ್ನೇಹಿತರೆ ನಮಸ್ಕಾರ. ನಾನು ಉನೈಸ್ ಪೆರಾಜೆ, ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ರಾಜ್ಯಾಧ್ಯಕ್ಷ. ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ವತಿಯಿಂದ ಮೊನ್ನೆ ಫೆಬ್ರವರಿ 11ರಂದು ಮಂಗಳೂರಿನ ಪುರಭವನದಲ್ಲಿ ಒಂದು ಬೃಹತ್ ರಾಜ್ಯ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಒಂದು ರಾಜ್ಯ ಸಮಾವೇಶದಲ್ಲಿ ಕವಿಗಳಿರ್ಬೋದು, ಚಿಂತಕರಿರ್ಬೋದು, ಸಾಹಿತಿಗಳಿರ್ಬೋದು, ಲೇಖಕರಿರ್ಬೋದು, ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಏನು ಕನ್ನಡ ಶಾಲೆಗಳಿಗೆ ನೀಡುವಂತಹ ಕೊಡುಗೆಗಳ ಬಗ್ಗೆಯೂ ಕೂಡ ಚರ್ಚೆಯಾಯಿತು. ಈ ಕಳೆದ ಸಾಲಿನಲ್ಲಿ ಕರ್ನಾಟಕದ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿದ್ದನ್ನು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡಿದ್ದೆವು. ಈ ಒಂದು ವಿಷಯವಾಗಿ ಕರ್ನಾಟಕದ 31 ಜಿಲ್ಲೆಗಳು ಕೂಡ ಭೇಟಿ ಕೊಟ್ಟು 240ಕ್ಕೂ ಅಧಿಕ ತಾಲೂಕುಗಳೇನಿದೆ ಎಲ್ಲ ತಾಲೂಕುಗಳು ಕೂಡ ಭೇಟಿ ಕೊಟ್ಟು ನಾವೊಂದು ಜನಜಾಗೃತಿ ಅಭಿಯಾನ ಅಂತೇಳಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಯಾತ್ರೆ ಎಂಬ ಹೆಸರಿನ ಒಂದು ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಮಾರ್ಚ್ 25ರಂದು ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಲಹೆ ಸಹಕಾರ ಅತ್ಯಗತ್ಯ. ಆದ ಕಾರಣ ಸರ್ಕಾರ ಏನು ಇತ್ತೀಚೆಗೆ ಒಂದು ತೀರ್ಮಾನವನ್ನು ಕೈಗೊಂಡಿತ್ತು, ಮ್ಯಾಗ್ನೆಟ್ ಸ್ಕೂಲ್ ಎಂಬ ಹೆಸರಿನಲ್ಲಿ ರಾಜ್ಯದ 6,000ಕ್ಕೂ ಅಧಿಕ ಶಾಲೆಗಳನ್ನು ಮುಚ್ಚುವಂತಹ ಒಂದು ತೀರ್ಮಾನಕ್ಕೆ ಏನು ರಾಜ್ಯ ಸರ್ಕಾರ ಕೈ ಹಾಕಿದೆ, ಇದನ್ನು ನಾವು ಖಂಡಿತ ವಿರೋಧಿಸ್ತಾ ಇದ್ದೇವೆ. ಯಾವುದೇ ಒಂದು ಶಾಲೆಗಳನ್ನು ಮುಚ್ಚುವ ಹಾಗಿಲ್ಲ ಅಂತೇಳಿ ನಾವು ಜನಜಾಗೃತಿ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೇವೆ. ಆದ ಕಾರಣ ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲ ಕೊಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.